ಇಷ್ಟೆಲ್ಲ ಸಮಸ್ಯೆಗಳು ನಮ್ಮ ಮನೇಲಿ ಆಗ್ತಾನೆ ಇರ್ಲಿಲ್ಲ. ಅವಳನ್ನ ಮನೆ ಒಳಗಡೆ ಕರ್ಕೊಂಡ್ ಬಂದಿದ್ದೆ ನನ್ ತಪ್ಪು. ನಾವೇನೋ ಮನ್ಸ್ ಬಿಚ್ಚಿ ಸಹಾಯ ಮಾಡ್ತೀವಿ, ಆದ್ರೆ ಸಹಾಯ ಪಡ್ಕೊಳ್ಳೋರು ಅದನ್ನ ದುರುಪಯೋಗ ಪಡಿಸ್ಕೊಳ್ತಾರಷ್ಟೇ. ಶಿವಗಾಮಿ, ಇನ್ಮುಂದೆ ಆದ್ರೂ ನಾವು ಹುಷಾರಾಗಿರ್ಬೇಕು. ನಮ್ಮ ಪರ್ಸನಲ್ ಸ್ಪೇಸಲ್ಲಿ ಯಾವುದೇ ಕಾರಣಕ್ಕೂ ಅವರೆಷ್ಟೇ ಕ್ಲೋಸ್ ಇದ್ರೂ ಒಳಗೆ ಬಿಟ್ಕೋಬಾರ್ದು. ಸದ್ಯ ಈಗ ನಾವು ತುಂಬಾನೇ ಖುಷಿಯಾಗಿದ್ದೀವಿ. ಸರಿ ಬನ್ನಿ, ಮೊದಲು ಡಸ್ಟ್ ಚೇಂಜ್ ಮಾಡ್ಕೊಳ್ಳಿ. ನೆಗಡಿ ಆದ್ರೆ ಕಷ್ಟ, ತಲೆ ಒರೆಸ್ತೀನಿ, ನಡೀರಿ. ಹಲೋ, ನಾನಿಲ್ಲಿದ್ದೀನಿ. ಇಬ್ರು ಒಂದಾದ್ರೆ ಸಾಕಾ? ನನ್ನನ್ನೊಬ್ಳನ್ ಮರ್ತ್ ಬಿಡ್ತೀರಾ? ನಿನ್ನನ್ ಯಾರಾದ್ರೂ ಮರೆಯಕ್ಕಾಗತ್ತಾ ತಾಯಿ? ಬಾ ನಡೀರಿ ಹೋಗೋಣ. ಕಮಲಮ್ಮ, ಕಮಲಮ್ಮ. ಯಜಮಾನ್ರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಕಮಲಮ್ಮ. ಯಜಮಾನ್ರೆ, ಏನ್ ಹೇಳ್ತಿದ್ದೀರಾ ನೀವು? ಹೌದು ಕಮಲಮ್ಮ, ನನ್ನ ಮನ್ಸಾರೆ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಿ. ಏನಂತೆ ಕಮಲಮ್ಮ, ಏನೋ ಹೇಳ್ತಿದಾರೆ? ಯಜಮಾನ್ರು ಏನ್ ಮಾತಾಡ್ತಿದಾರೋ ಒಂದು ಅರ್ಥ ಆಗ್ತಾ ಇಲ್ಲ ಮೋರೆ. ಅಶೋಕ್, ಅದೇನು ಅಂತ ಸ್ವಲ್ಪ ಕ್ಲಾರಿಟಿಯಿಂದ ಹೇಳಿ. ಇತ್ತೀಚೆಗೆ ಹಾರಿಕಾ ವಿಷಯದಿಂದ ನಿಮ್ಮೆಲ್ಲರ ಮನಸ್ಸನ್ನು ನೋವು ಮಾಡಿದ್ದೀನಿ. ಅದರಲ್ಲೂ ಕಮಲಮ್ಮ, ನಿಮ್ಮ ಮನಸ್ಸಿಗೆ ತುಂಬ ಜಾಸ್ತಿನೇ ನೋವು ಮಾಡಿದ್ದೀನಿ. ಅದೆಲ್ಲ ನನ್ನ ಸ್ವಂತ ಬುದ್ಧಿಯಿಂದ ಮಾತಾಡ್ತಾ ಇರಲಿಲ್ಲ. ಯಾವುದೋ ಒಂದು ದುಷ್ಟಶಕ್ತಿ ನನ್ನ ಕಂಟ್ರೋಲಿಗೆ ತಗೊಂಡು ನನ್ನ ಆ ಥರ ಮಾಡಿಸ್ತಿತ್ತು, ಮಾತಾಡಿಸ್ತಿತ್ತು. ನಾನು ಮಾಡ್ತಿದ್ದಿ ತಪ್ಪು ಅಂತ ಗೊತ್ತಿದ್ರು ಅದನ್ನು ತಿತ್ಕೊಳ್ಳೋ ಆಲೋಚನೆನೇ ಬರ್ತಾ ಇರಲಿಲ್ಲ ನನಗೆ. ನನ್ನ ಇಡೀ ಬುದ್ಧಿ ಅವ್ರ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು. ಅವ್ರಿಗೆ ಹೇಗೆ ಬೇಕೋ ಹಾಗೆ ಆಟ ಆಡಿಸ್ತಾ ಇದ್ರು. ಕೊನೆಗೆ ಭೈರವಿ ತೀರ್ಥ ನನ್ನ ತಲೆ ಮೇಲೆ ಸುರಿದಿದ ತಕ್ಷಣ ಬೆನ್ಮೇಲೆ ಕೂತಿದ್ದು ಯಾರೋ ಇಳ್ದಂಗಾಯ್ತು. ದೇಹ ಮನಸ್ಸು ಎರಡು ಹಗುರ ಆಯಿತು. ಛ, ಇಷ್ಟು ದಿವಸ ಎಂಥ ಕೆಲಸ ಮಾಡಿದೆ ಅಂತ ನನ್ನ ಮನಸ್ಸಿಗೆ ನೋವಾಗ್ತಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಕಮಲಮ್ಮ, ದಯವಿಟ್ಟು ಕ್ಷಮಿಸಿ. ಅದೆಲ್ಲ ದೊಡ್ಡ ಮಾತು ಯಜಮಾನ್ರೆ. ನೀವು ಮೊದಲ ಥರ ಆದ್ರಲ್ಲ, ಅದೇ ನಂಗೆ ಖುಷಿ. ಹೆಂಗೆ ನಾನು ಬ್ಯಾಡ್ ಡ್ಯಾಡಿಯಿಂದ ಗುಡ್ ಡ್ಯಾಡಿ ಮಾಡ್ದೆ. ನಮ್ ಭೈರವೇಂದ್ರ ಏನ್ ಕಡಿಮೆನಾ? ದೇವ್ರ ಮಡ್ಲಲ್ಲಿ ಆಟ ಆಡೋ ದೇವತೆ. ಆದ್ರೆ ಆಟ ಆಡೋಕ್ ಹೋಗ್ತೀನಿ ಅಂತ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿಯಲ್ಲ, ಅದೇ ಬೇಜಾರು. ದೇವಸ್ಥಾನಕ್ಕೆ ಒಬ್ಳೆ ಹೋಗ್ತೀನಿ ಅಂದ್ರೆ ಬಿಡ್ತಾ ಇದ್ರಾ? ಅದು ಎಷ್ಟು ಕಷ್ಟವಾದ ವ್ರತ ಗೊತ್ತಾ? ಕಲ್ಯಾಣಿಯಲ್ಲಿ ಮುಳುಗಿದ್ದೀನಿ, ನೆಲದ ಮೇಲೆ ಪ್ರಸಾದ ಹಾಕಿ ತಿಂದಿದ್ದೀನಿ. ಎಲ್ಲ ಸರಿ. ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ರೂಪಾ ಆಂಟಿ, ಆಗ್ತಾ ಇತ್ತು. ಆ ದೇವಿ ಶಾಂಭವಿಯನ್ನು ನನ್ನ ಕಾಪಾಡಿದ್ಲು. ರೂಪಾ,
ನೀನು ನನ್ನ ಕ್ಷಮಿಸ್ಬಿಡಮ್ಮ. ಅಯ್ಯೋ ಯಜಮಾನ್ರೆ, ಯಾಕೆ ಈಗ ಮಾತಾಡ್ತಿದ್ದೀರಾ? ನೀವೇನ್ ಬೇಕು ಅಂತ ಮಾಡಿಲ್ವಲ್ಲ, ನಿಮಗೆ ಗೊತ್ತಿಲ್ಲದೆ ಆಗಿರೋದು. ನೀವು ಭೈರವಿನ ಅಮ್ಮೋರ್ನ ತುಂಬಾ ಖುಷಿಯಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಅಶೋಕ್, ನಾನ್ ನಿಮ್ಮನ್ನೇ ಹುಡುಕ್ತಾ ಇದ್ದೆ. ಯಾಕೆ? ತಿಂಡಿ ಆಯ್ತಾ? ಮಾಡಬೇಕು. ಬನ್ನಿ ಒಟ್ಟಿಗೆ ಮಾಡೋಣ. ಹರಿಕಾ, ನೀವು ತಿಂಡಿ ತಿನ್ನಿ, ನಾನು ಶಿವಗಾಮಿ ಭೈರವಿ ಜೊತೆ ತಿಂಡಿ ತಿಂತೀನಿ. ಪುಟ ಬಾಮ್ಮ. ನೀವು ತಿಂಡಿ ಮಾಡ್ತೀರಾ? ನಿಮಗೆ ತಿಂಡಿ ಹಾಕ್ಕೊಡ್ಲಾ? ಸದ್ಯಕ್ಕೆ ಬೇಡ ಕಮಲಮ್ಮ. ಹಾರಿಕಾ, ನಡಿಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ನಡಿಬೇಕಲ್ವಾ? ಸ್ವಲ್ಪ ಯಾಮಾರಿದಿದ್ರು ಎಡು ಬಿದ್ದು ಹೋಗ್ತಿದ್ದೆ. ಇವತ್ತೇನೋ ನಾನಿದ್ದೆ, ಸರಿ ಹೋಯ್ತು. ಬರೀ ಓಡಾಡುವಾಗಷ್ಟೇ ಅಲ್ಲ, ಲೈಫಲ್ಲೂ ಅಷ್ಟೇ. ಹುಷಾರಾಗಿ ನೋಡ್ಕೊಂಡು ನಡಿಬೇಕು, ಇಲ್ಲ ಅಂದ್ರೆ ಎಡು ಬಿದ್ಬಿಡ್ತೀವಿ. ಬಾ. ಗನ್ ರೆಡಿ ಇದೆ ಬಾಸ್. ಗುರುಜಿ ಬೇರೇನಂದ್ರು? ನಿಮ್ಗೇನೋ ಕೊಡ ಕೇಳಿದಾರೆ ಬಾಸ್. ಇದನ್ನ ತಗೊಂಡು ಹೋಗಿ ರಾಕಿ ವಿನ್ಸೆಂಟ್ ಎಲ್ಲಿದ್ದಾರೆ ಅಂತ ಹೇಳಿದ್ದೀನಲ್ಲ,